ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅವರೆಲ್ಲ ಊಟ ಮಾಡಿ ಸವಿ ನಿದ್ರೆಗೆ ಜಾರಿದ್ರು. ಅಷ್ಟರಲ್ಲಿ ಆ ಊರಿಗೆ ಕರೆಯದೆ ಅತಿಥಿಯೊಬ್ಬ ಎಂಟ್ರಿ ಕೊಟ್ಟಿದ್ದ. ಅವನು ಅಂತಿಂತ ಅತಿಥಿಯಲ್ಲ, ಭಯಾನಕ ಆಸಾಮಿ. ಅತಿಥಿ ಬಂದ ಸುದ್ದಿ ಕೇಳಿ ಎಲ್ರೂ ಎದ್ನೋ ಬಿದ್ನೋ ಅಂತ ಒಂದೆಡೆ ಸೇರಿಕೊಂಡ್ರು. ಸಾಕಷ್ಟು ಕಸರತ್ತು ಮಾಡಿ ಅವನನ್ನ ಮನೆಯೊಳಗೆ ಕೂಡಿ ಹಾಕಿದ್ರು. ಮುಂದೇನಾಯ್ತು ಅನ್ನೋದನ್ನ ನೀವೇ ನೋಡಿ. ಗುಂಪು ಗುಂಪಾಗಿ ಸೇರಿರೋ ಜನ, ಎಲ್ಲರ ಎದೆ ಲಬ್ಡಬ್ ಲಬ್ಡಬ್ ಅಂತ ಹೊಡೆದುಕೊಳ್ತಿತ್ತು. ಕೆಲವರು ಕಿಟಕಿಯಿಂದ ಇಣುಕಿ ಇಣುಕಿ ನೋಡ್ತಿದ್ರು. ಇನ್ನು ಕೆಲವರು ಯಾಕೆ ಬೇಕು ಸಹವಾಸ ಅಂತ ದೂರದಲ್ಲೇ ನಿಂತುಕೊಂಡಿದ್ರು. ಯಾರಿಗೂ ಆ ಮನೆ ಕಡೆ ಹೋಗೋ ಧೈರ್ಯವಿರಲಿಲ್ಲ. ಇಣುಕಿ ನೋಡಿದ್ರೂ ಮನೆಯೊಳಗೆ ಯಾರೂ ಕಾಣ್ತಿರ್ಲಿಲ್ಲ. ಆಗ ಗ್ರಾಮಸ್ಥರಿಗೆ ಮತ್ತಷ್ಟು ಭಯ. ಅಂದ್ಹಾಗೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗನಹಳ್ಳಿಗೆ ಬಂದ ಅತಿಥಿ ಬೇರಾರೂ ಅಲ್ಲ, ಚಿರತೆ. ತಿರ್ಗಾ ನಾವೇನು ಮಾಡ್ತಾ ಸಡನ್ನಾಗಿ ಈಚೆ ಕಡೆಗೆ ಬಂದು ಬಾಗಲನ್ನ ಸ್ವಲ್ಪ ತೆಗೆದ ಇಟ್ಕಿನ ಅದು ಸಡನ್ನಾಗಿ ನಾಯಿ ಬಿಟ್ಬಿಡ್ತು. ಅದು ನಾಯಿ ಏನು ಮಾಡ್ತು, ನಮ್ಮ ಕಡೆಗೆ ಬಂದ್ಬಿಡ್ತು. ಚಿರತೆ ಒಳಗಡೆಗೆ ನೆಗದಿ ನನ್ನ ಮಗಳು ಮನಗಿತ್ತಲ್ಲ ಅದ್ರ ಮೇಲೆ ಬಿದ್ದುಬಿಟ್ಟು ಕಿಟಕಿ ಒಳಗೆ ಬೆಳಕು ಸೋಲಾರ್ ಲೈಟ್ ಹಾಕಿದ್ದೆ. ಆ ಲೈಟಲ್ಲಿ ಹಾಸಿನ ಒಳಗಡೆ ಆಚೆ ಕಡೆ ಕೊಟ್ಟಾಗಂತ ಹೋಗಿ ಗುದೀತು. ಆ ಗುದ್ದಾಗ ಒಂದು ಕಿಟಕಿ ಓಪನ್ ಆಯಿತು. ಆ ಓಪನ್ ಆದಾಗ ನನ್ನ ಮಗಳೇನು ಮಾಡೋದು, ನಮ್ಮ ಹೆಂಗಸರು ಕೂಗ್ಬಿಟ್ರು, ನಾಯಿ ಬಂದ್ಬಿಟ್ಟು ಎದೋಳಮ್ಮ ಅಂತ. ಓಡ್ ಬಂದು ಈಚೆ ಕಡೆಗೆ ಬಂದ್ಬಿಟ್ಲು. ಅವಾಗ ನಾವು ಬಾಗಿಲು ಹಾಕಿಬಿಟ್ರು ಸರ್. ಹೌದು, ನಾಯಿ ತಿನ್ನಲು ಚಿರತೆ ಅಟ್ಟಿಸಿಕೊಂಡು ಬಂದಿತ್ತು. ಅದರ ಪ್ಲಾನ್ ವರ್ಕೌಟ್ ಆಗಿರಲಿಲ್ಲ. ಆಗ ಚಿರತೆ ಸೀದಾ ಭಾಸ್ಕರಾಚಾರ್ಯ ಅನ್ನೋರ ಮನೆಯೊಳಗೆ ನುಗ್ಗಿದೆ. ಅಲ್ಲಿದ್ದ 2 ಮೇಕೆಗಳನ್ನ ತಿಂದಿದೆ. ಇದನ್ನ ಗಮನಿಸಿದ ಮನೆಯವರು ಉಪಾಯದಿಂದ ಮನೆ ಹೊರಗೆ ಬಂದು ಲಾಕ್ ಮಾಡಿದ್ದಾರೆ. ಬೆಳಗಾಗುವವರೆಗೂ ಕಾವಲು ಕಾದಿದ್ದಾರೆ. ಕೊನೆಗೆ ಬನ್ನೇರು ಘಟ್ಟದ ಅರಣ್ಯಾಧಿಕಾರಿಗಳು ಆಗಮಿಸಿ ಚಿರತೆಗೆ ಅರವಳಿಕೆ ಮದ್ದು ನೀಡಿ ಸೆರೆ ಹಿಡಿದ್ರು. ಇವತ್ತು ಇಲ್ಲಿ ನಾಗನಹಳ್ಳಿ ಗ್ರಾಮದಲ್ಲಿ ಬಂದಂಥ ಚಿರತೆ ಒಂದು ಅಂದಾಜು 8 ರಿಂದ 10 ವರ್ಷ ವಯಸ್ಸಾಗಿದೆ. ಅದು ಒಂದು ಎಡಗಣ್ಣು ಸ್ವಲ್ಪ ಇದಾಗಿದೆ. ಅದನ್ನು ಅರವಳಿಕೆ ಅಂತ ಏನು ಹೇಳ್ತೀವಿ ನಾವು, ಅರವಳಿಕೆ ಔಷಧಿಯನ್ನು ಬಂದೂಕಿನ ಸಹಾಯದಿಂದ ಅದಕ್ಕೆ ನೀಡಿ ಅದು ಮತ್ತು ಬಂದಿದೆ. ಮತ್ತು ಬಂದ ನಂತರ ಅದನ್ನ ತೆಕ್ಕೊಂಡು ಈಗ ಪುನಃ ಕೆಜಿಗೆ ಹಾಕಿ ಮರವಳಿಕೆ ಅಂತ ಹೇಳ್ತೀವಿ. ಇನ್ನೊಂದು ರಿವರ್ಸಿನ್ ಅಂತ ಆ ಇಂಜೆಕ್ಷನ್ ಕೊಟ್ಟಿದ್ದೇವೆ. ಒಟ್ಟಾರೆ ಕರೆಯದೆ ಬಂದ ಕಾಡು ಪ್ರಾಣಿ ಊರಿನ ಜನರ ನಿದ್ದೆಗೆಡಿಸಿದ್ದಲ್ಲದೆ ಸಾಕಷ್ಟು ಭಯ ಸೃಷ್ಟಿಸಿತ್ತು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಚಿರತೆ ಹಿಡಿದ ಅರಣ್ಯಾಧಿಕಾರಿಗಳು ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಬಿಡಲು ತೆಗೆದುಕೊಂಡು ಹೋದರು. ಗ್ರಾಮಸ್ಥರು ಕೂಡ ನಿಟ್ಟುಸಿರು ಬಿಟ್ರು. ತುಮಕೂರಿನಿಂದ ಕ್ಯಾಮರಾಮನ್ ದಯಾನಂದ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. 2008ರಲ್ಲಿ ಭಾರತದ ವಾಣಿಜ್ಯ ನಗರಿ ಮುಂಬೈ ಮೇಲೆ ದಾಳಿ ನಡೆಸಿದ ಉಗ್ರ ಸಂಘಟನೆಗೆ ಪಾಕ್ ಸರ್ಕಾರ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಆರ್ಥಿಕ ಸಂಕಷ್ಟದ ನಡುವೆಯೂ ಪಾಕ್ ಸರ್ಕಾರ ಲಷ್ಕರ್ ಎ ತೊಯ್ಬಾದ ಸಹ ಸಂಘಟನೆ ಜಮಾತ್ ಉದ್ ದವಾಗೆ 6 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಇತ್ತೀಚೆಗಷ್ಟೇ ಅಧಿಕಾರಕ್ಕೆ ಬಂದ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಉಡುಗೊರೆ ನೀಡುವ ಮೂಲಕ ಭಾರತಕ್ಕೆ ಶಾಕ್ ನೀಡಿದ್ದಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ ಜಮಾತ್ ಉದ್ ದವಾ ನಡೆಸುತ್ತಿರುವ ಶಾಲೆ, ಹಾಸ್ಪಿಟಲ್ ಸೇರಿದಂತೆ ಇತರೆ ಚಟುವಟಿಕೆಗಳಿಗೆ ಉದಾರ ನೆರವು ನೀಡಿದೆ. ಪಾಕ್ ಸರ್ಕಾರ ನಿಷೇಧಿತ ಉಗ್ರ ಸಂಘಟನೆಗೆ ಆರ್ಥಿಕ ನೆರವು ನೀಡುವ ಮೂಲಕ ಉಗ್ರ ಸಂಘಟನೆಯನ್ನ ಪೋಷಿಸಲು ಹೊರಟಿದೆ. ಅಮೆರಿಕ ಹಲವು ದೇಶಗಳ ಆಂತರಿಕ ವಿಷಯಗಳ ಮೇಲೆ ಕಣ್ಣು ಹಾಕಿದೆ. ಕೆಲವು ಪ್ರಮುಖ ವ್ಯಕ್ತಿಗಳು ಸೇರಿದಂತೆ ಸಾಮಾಜಿಕ ಜಾಲತಾಣಗಳನ್ನು ಕದ್ದು ನೋಡುತ್ತಿದ್ದು ಹಲವು ದೇಶಗಳ ಬಗ್ಗೆ ಮಾಹಿತಿಯನ್ನ ಕದಿಯುತ್ತಿದೆ ಅನ್ನೋ ಅಂಶ ಬಯಲಾಗಿತ್ತು. ಇದರಲ್ಲಿ ಭಾರತವೂ ಸೇರಿದೆ. ಈ ಬಗ್ಗೆ ಇತ್ತೀಚೆಗೆ ಭಾರೀ ಸುದ್ದಿಯಾಗಿತ್ತು. ಈ ಸಂಬಂಧ ಸಂಸದ ರಾಜೀವ್ ಚಂದ್ರಶೇಖರ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಶಿವಕುಮಾರ್ ಮೆನನ್ ಅವರಿಗೆ ಪತ್ರ ಬರೆದು ಭಾರತೀಯರ ಖಾಸಗಿತನವನ್ನ ಕಾಪಾಡುವಂತೆ ಒತ್ತಾಯಿಸಿದ್ರು. ಅಲ್ಲದೆ ಅಂತರ್ಜಾಲದಲ್ಲಿ ನಡೆಯುತ್ತಿರುವ ಅಕ್ರಮಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದ್ರು. ಈ ಸಂಬಂಧ ಅಮೆರಿಕ ನಡೆಸುತ್ತಿರುವ ಬೇಹುಗಾರಿಕೆಗೆ ತಡೆಯೊಡ್ಡುವ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಶಿವಕುಮಾರ್ ಮೆನನ್ ರಾಜೀವ್ ಚಂದ್ರಶೇಖರ್ ಅವರ ಪತ್ರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ಈಗ ನೋಡಿ ತಲೆಹರಟೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.